ನಮಸ್ತೆ, ವೆಲ್ಕಮ್ ಟು ಆರ್ ಕಿಚನ್. ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಚೈತನ್ಯ ಅಂತ ಕೇಕ್ ರೆಸಿಪಿ ಕೇಳಿದ್ದಾರೆ. ಚಾಕ್ಲೇಟ್ ಕೇಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊತಾ ಇದ್ದೀನಿ. ಈಗ ಫಸ್ಟ್ ಮೈದಾ ಹಾಕ್ಕೊತಾ ಇದ್ದೀನಿ. ಈಗ 1 ಕಪ್ ಮೈದಾ ಹಾಕೊಂಡಿದ್ದೀನಿ. 1/2 ಕಪ್ ಕೊಕ್ಕೋ ಪೌಡರ್. ಇವಾಗ ಇದೆಲ್ಲ ಈ ತರ ಜಲ್ಡೆ ಮಾಡ್ಕೊಂಡು ಹಾಕೋಬೇಕು, ಇಲ್ಲಾಂದ್ರೆ ಲಮ್ಸ್ ಇರತ್ತೆ, ಅದರಿಂದ ಈ ತರ ಮಾಡ್ಕೋಬೇಕು. ಅವಾಗ ನೀಟಾಗಿ ಬರುತ್ತೆ, ಮಿಕ್ಸಿಂಗ್ ಕರೆಕ್ಟಾಗಿ ಆಗತ್ತೆ. ಈಗ 1/2 ಸ್ಪೂನ್ ಬೇಕಿಂಗ್ ಸೋಡಾ ಹಾಕಬೇಕು. ಈಗ 1 ಸ್ಪೂನ್ ಬೇಕಿಂಗ್ ಪೌಡರ್. ಶುಗರ್ ಹಾಕೋಬೇಕು, 1 ಕಪ್ ಶುಗರ್. ಈಗ 1 ಪಿಂಚ್ ಸಾಲ್ಟ್. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ 1 ಎಗ್ ಹಾಕೊಳ್ಳೋಣ. ನಿಮ್ಗೆ ಎಗ್ ಬೇಕಾದ್ರೆ ಹಾಕೊಳ್ಳಿ, ಬೇಡದೆ ಇರೋರು ಎಗ್ ಹಾಕೋದು ಬೇಡ, ಹಾಗೆ ಮಾಡ್ಕೋಬಹುದು. ಈಗ 1/2 ಕಪ್ ಕರ್ಡ್ ಹಾಕೊಳ್ಳೋಣ. ಈಗ 1/4 ಕಪ್ ಆಯಿಲ್ ಹಾಕೊಂಡಿದ್ದೀನಿ ನಾನು. ಬಟರ್ ಇದ್ರೆ ನೀವು ಬಟರ್ನ ಮೆಲ್ಟ್ ಮಾಡ್ಕೊಂಡು ಬಟರು ಹಾಕೋಬಹುದು. 1 ಸ್ಪೂನ್ ವೆನಿಲಾ ಎಸೆನ್ಸ್. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1/2 ಕಪ್ ವಾರ್ಮ್ ವಾಟರ್ ಹಾಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಒಂದೇ ಕಡೆ ಮಿಕ್ಸ್ ಮಾಡ್ಕೋಬೇಕು, ಚೇಂಜ್ ಮಾಡ್ತಾ ಇರಬಾರ್ದು. ಮಿಕ್ಸಿಂಗ್ ಹಿಂಗೆ ಒಂದೇ ಕಡೆ ಮಿಕ್ಸ್ ಆಗಬೇಕು. ಈಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ, ಏನು ಲಮ್ಸ್ ಇರಬಾರ್ದು ಇದರಲ್ಲಿ. ಈಗ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು, ಜಾಸ್ತಿ ಓವರ್ ಮಿಕ್ಸ್ ಮಾಡ್ಕೋಬೇಡಿ. 1 or 2 ಮಿನಿಟ್ಸ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಈಗ ಆಗಿದೆ ಇದು. ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು, ಈ ತರ ಬರಬೇಕು. ಇವಾಗ ಕೇಕ್ ಟ್ರೇಗೆ ಸ್ವಲ್ಪ ಬಟರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಈ ತರ ಬಟರ್ ಅಪ್ಲೈ ಮಾಡ್ಕೋಬೇಕು. ಬಟರ್ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಮೈದಾನ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕು. ಇದ್ರ ಮೇಲೆ ಸ್ವಲ್ಪ ಮೈದಾ ಹಾಕೋತೀನಿ, ಆವಾಗ ಏನಾಗತ್ತೆ, ಅಂಟ್ಕೊಳ್ಳಲ್ಲ, ಬೇಗ ಬರುತ್ತೆ. ನೋಡಿ ಈ ತರ ಜಸ್ಟ್ ಈ ತರ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡು ಇದನ್ನ ಬ್ಯಾಟರ್ನ ಹಾಕೋಬೇಕು. ಈಗ ಚಾಕೋ ಚಿಪ್ಸ್ ತಗೊಂಡಿದ್ದೀನಿ ಸ್ವಲ್ಪ. ಇದು ಟ್ರೇಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ಹಾಕೊಳ್ಳೋಣ. ನೋಡಿ ಹಿಂಗೆ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೆ ಅಲ್ಲಲ್ಲಿ ಸಿಗ್ತಾ ಇರತ್ತಲ್ಲ, ಅವಾಗ ತುಂಬಾ ಟೇಸ್ಟ್ ಇರುತ್ತೆ. ಚಾಕ್ಲೇಟ್ ಫ್ಲೇವರ್ ಅಲ್ವಾ, ಅದಕ್ಕೆ ಚೆನ್ನಾಗಿರುತ್ತೆ. ಈ ಮಿಕ್ಸ್ನ ಟ್ರೇಗೆ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡಕ್ಕೆ ಚೆನ್ನಾಗಿದೆ. ಈಗ ಇದನ್ನ ಟ್ಯಾಪ್ ಮಾಡ್ಕೋಬೇಕು ಹಿಂಗೆ. ಈಗ ನೋಡಿ ಹಿಂಗ್ ಮಾಡ್ಕೊಂಡ್ರೆ ಬಬಲ್ಸ್ ಎಲ್ಲ ಇದ್ರೆ ಕ್ಲೀನ್ ಆಗಿ ಇದಾಗತ್ತೆ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಇದು ಹಾಕೊಳ್ಳೋಣ. ನೋಡಿ ಹಿಂಗೆ ಚಾಕ್ಲೇಟ್ ಇದು ಹಾಕ್ತಾ ಇದ್ದೀನಿ. ಈಗ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ಟಿದ್ದೀನಿ, ಪ್ರೀ ಹೀಟ್ ಮಾಡಿ ಇಟ್ಟಿದ್ದೀನಿ. ಈಗ ಇದು 30 ಮಿನಿಟ್ಸ್ ಇಡಬೇಕು. 30 ಮಿನಿಟ್ಸ್ ಇಟ್ಮೇಲೆ ಇದಾಗಿರುತ್ತೆ. ಇನ್ನೊಂದ್ ದಿವಸ ಕುಕ್ಕರಲ್ಲಿ ಮಾಡೋದು ತೋರಿಸ್ತೀನಿ ನಿಮಗೆ. ಈಗ 20 to 25 ಮಿನಿಟ್ಸ್ ಆಗಿದೆ, ತೆಗ್ದಿದ್ದೀನಿ. ಟೂತ್ ಪಿಕ್ ಟೆಸ್ಟ್ ಮಾಡೋಣ. ನೋಡಿ ನೋಡಿ ಆಗಿದೆ, ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿದೆ. ಒಂಚೂರು ಅಂಟು ಅಥವಾ ಏನು ಇಲ್ಲ, ಇದು ಕರೆಕ್ಟಾಗಿ ಬೆಂದಿದೆ. 20 to 25 ಮಿನಿಟ್ಸ್ ಮಾಡಿದ್ದೀನಿ ಅಷ್ಟೇ. ಈಗ ತಣ್ಣಗಾಗಕ್ ಬಿಡೋಣ. ಇದಾಗಿದೆ.
ಈಗ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ಡಿಮೋಲ್ಡ್ ಮಾಡೋಣ. ಈಗ ನೋಡಿ ಡಿಮೋಲ್ಡ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಪಾಂಜಿಯಾಗಿ. ನೋಡಿ ನೋಡಿ ಚೆನ್ನಾಗಿ ಬಂದಿದೆ. ನೋಡಿದ್ರ ಎಷ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿ ಬಂದಿದೆ. ಈಗ ಕಟ್ ಮಾಡೋಣ ಇದನ್ನ. ನೋಡಿ ಕಟ್ ಮಾಡ್ತೀನಿ ಈಗ. ಈಗ ನಮ್ಮ ಸಬ್ಸ್ಕ್ರೈಬರ್ ಚೈತನ್ಯಗೋಸ್ಕರ ಚಾಕ್ಲೇಟ್ ಕೇಕ್ ರೆಡಿ ಆಗಿದೆ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂದಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇನ್ನು ನಿಮ್ಗೆ ಈ ಥರ ಏನಾದರೂ ಡಿಶಸ್ ಬೇಕಂದರೆ ದಯವಿಟ್ಟು ನಮ್ಗೆ ತಿಳಿಸಿ. ನಾವು ನಿಮಗೋಸ್ಕರ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ಬಾಯ್. ಬಾಯ್.